ಸ್ನೇಹಿತರೆ, ಇವತ್ತು ನಮ್ಮ ಸ್ಯಾಮ್ ಸಮೀರ್ ಅವರ ಡೈಲಾಗಲ್ಲಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಓಕೆನಾ? ಓಕೆ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ನನ್ನ ರೂಮಿಂದ ಅಂದರೆ ಕೋರಮಂಗಲದಿಂದ ಹುಳಿಮಾವು ಕಡೆಗೆ ರೈಡ್ ಮಾಡ್ತಾಯಿದ್ದೀನಿ. ಅಂದರೆ ಶಾರ್ಟ್ ರೈಡ್ ಇದು. ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ, ತಮ್ಮನ ಮನೆಗೆ. ಊರಿಂದ ಬರಬೇಕಾದ್ರೆ ಅಮ್ಮ ಒಂದು ಪಾರ್ಸಲ್ ಕೊಟ್ಟಿದ್ದರು. ಅದು ನಮ್ಮ ತಮ್ಮಗೆ ಮುಟ್ಟಿಸ್ಬೇಕು. ಟ್ಯಾಬ್ಲೆಟ್ ಏನೋ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಅಂತ ಅನಿಸುತ್ತೆ ನನ್ನ ತಮ್ಮ. ಅದಕ್ಕೋಸ್ಕರ ಅವರಿಗೆ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀನಿ. 2 ದಿನ ಆಯಿತು, 2-3 ದಿನ ಆಯಿತು ನಾನು ಬೆಂಗಳೂರಿಗೆ ಬಂದು. ಬಟ್ ಟೈಮ್ ಇರಲಿಲ್ಲ, ಅದಕ್ಕೆ ಇವತ್ತು ಹೋಗ್ತಾಯಿದ್ದೀನಿ. ನಮ್ಮ ಮಗನಿಗೆ ಅಂತ ಹೇಳಿಬಿಟ್ಟು ಎಲ್ಲ ಚಾಕ್ಲೇಟ್ ಎಲ್ಲ ಕೊಟ್ಟು ಕಳಿಸಿದ್ರು. ನಾನು ನೋಡೇ ಇಲ್ಲ. ಇವತ್ತು ನೋಡ್ತೀನಿ, ಎಲ್ಲ ಫುಲ್ ಮೆಲ್ಟ್ ಆಗಿಬಿಟ್ಟಿದೆ. ಡೈರಿ ಮಿಲ್ಕ್ ಚಾಕ್ಲೇಟು ತುಂಬ ಇದ್ದು. ಆಮೇಲೆ USA ಚಾಕ್ಲೇಟು ಕೊಟ್ಟು ಕಳಿಸಿದ್ರು. USA ಚಾಕ್ಲೇಟ್ ಹೆಂಗೆ ಬಂತು ಅಂತಂದರೆ, ನಮ್ಮ ತಂಗಿ USA ಹೋಗಿದ್ಲು ರೀಸೆಂಟಾಗಿ. ಸೊ ಕೆಲವೊಂದಿಷ್ಟು ಐಟಮ್ಗಳನ್ನೆಲ್ಲ ಬಿಟ್ಟು ಹೋಗಿದ್ರು. ಅದನ್ನು ತಗೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ, ತಮ್ಮನ ಮನೆಗೆ. ಹುಳಿಮಾವು ಕೊಟ್ಬಿಟ್ಟು ಬರೋಣ ಅಂಥೇಳಿ ಹೋಗಿ ಕೊಟ್ಬಿಟ್ಟು ಒಂದು ಟೀಗೆ ಏನಾದರೂ ಹಾಕ್ಕೊಂಡು ಹಂಗೆ ವಾಪಸ್ ರೂಮ್ ಕಡೆ ಬರಬೇಕು. ನಾಳೆಯಿಂದ ಸ್ವಲ್ಪ ಬ್ಯುಸಿ, 1 ವಾರ ನೋಡೋಣ. ಆದರೆ ವ್ಲಾಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಬನ್ನಿ, ಲೆಟ್ಸ್ ಗೋ. ನಾನು ಯಾವಾಗಲೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಿದ್ದೆ. ಇವತ್ತು ನಮ್ಮ ಸ್ಯಾಮ್ ಸಮೀರ್ ಅವ್ರ ಡೈಲಾಗು ಇಷ್ಟ ಆಯ್ತು ನನಗೆ. ಅವ್ರ ಸ್ನೇಹಿತರ ಹತ್ರ ಎಲ್ಲ ಹೇಳಿಸ್ತಾ ಇರ್ತಾರೆ, ನಾನು ಡೈಲಾಗ್ ಹೇಳು ಅಂತ. ಅವ್ರ ವಿಡಿಯೋ ನಾನು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀನಿ, ಒಂದು ವಿಡಿಯೋನೂ ಮಿಸ್ ಮಾಡಲ್ಲ. ಸ್ಯಾಮ್ ಸಮೀರ್ ಇನ್ಸ್ಟಾ ಅಂತ, ತುಂಬ ಒಳ್ಳೆ ಬ್ಲಾಗರ್ ಅವರು. ನನಗೆ ಅವ್ರ ಬ್ಲಾಗ್ಗಳು ತುಂಬ ಇಷ್ಟ ಆಗುತ್ತೆ. ನಾನು ಊಟ ಮಾಡಬೇಕಾದ್ರೆ, ತಿಂಡಿ ತಿನ್ನಬೇಕಾದ್ರೆ ಎಲ್ಲ ಅವ್ರ ಬ್ಲಾಗನ್ನು ನೋಡ್ತಾ ಇರ್ತೀನಿ. ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಅವ್ರ ಪ್ರತಿಯೊಂದು ವಿಡಿಯೋದಲ್ಲೂ ಅವ್ರ ಫ್ಯಾಮಿಲಿನ ಇನ್ಕ್ಲೂಡ್ ಆಗಿ ವಿಡಿಯೋ ಮಾಡ್ತಾರೆ. ಮತ್ತು ಅವ್ರ ಫ್ಯಾಮಿಲಿನ ನೋಡ್ಕೊಳ್ಳುವ ರೀತಿ, ಅವ್ರಿಗೆ ತೋರಿಸುವಂಥ ಪ್ರೀತಿ, ಗೌರವ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅವ್ರ ವಿಡಿಯೋ ಏನೋ ನೋಡಿದ್ರೆ ಏನೋ ಒಂಥರ ಮೋಟಿವೇಶನ್ ಸಿಗುತ್ತೆ ನನಗೆ. ಅದಕ್ಕೋಸ್ಕರ ಅವ್ರ ಫ್ಯಾನ್ ನಾನು. ಹಾಗಾಗಿ ಅವ್ರದ್ದು ಡೈಲಾಗ್ ಒಂದು ಚಿಕ್ಕದಾಗಿ ನೋಡಿ, ಆಟೋ ಅಣ್ಣ ಹಿಂಗೆ ತಿರ್ಸ್ತಾನೆ ನೋಡಿ, ಹಿಂದೆ ಮುಂದೆ ನೋಡಲ್ಲ, ಏನಿಲ್ಲ. ಕಿವಿಗೆ ಒಂದು ಇಯರ್ಫೋನ್ ಹಾಕ್ಕೊಂಡು ಯಾರ ಹತ್ರ ನಾವು ಮಾತಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಏನು ಮಾಡೋಣ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ನಾನೇನೋ ಹೇಳ್ತಾ ಇದ್ದೆ. ಅದೇ ಸ್ಯಾಮ್ ಸಮೀರ್ ಅವ್ರದ್ದು ವ್ಲಾಗ್ ತುಂಬಾ ಇಷ್ಟ ನನಗೆ. ಹಾಗಾಗಿ ಅವ್ರದ್ದು ಡೈಲಾಗ್ ಒಂದು ಕಾಪಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅವ್ರು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಡೈಲಾಗ್ ಕರೆಕ್ಟಾಗಿ ಹೇಳಿದ್ದೀನೋ ಇಲ್ವಾ ಗೊತ್ತಿಲ್ಲ ಸಮೀರ್ ಬ್ರದರ್. ಸರಿ ಇದ್ದರೆ ನೀವು ವ್ಲಾಗ್ ನೋಡಿದ್ರೆ ಒಂದು ಕಮೆಂಟ್ ಹಾಕಿ ಸರಿ ಇದೆ ಅಂತ. ಓಕೆನಾ? ಓಕೆ, ಬನ್ನಿ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಮನೆಯಿಂದ ಸ್ವಲ್ಪ ದೂರ ಬಂದಮೇಲೆ ಈ ವಿಡಿಯೋನ ಶುರು ಮಾಡಿದ್ದು, ಅಂದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಏನಕ್ಕಂತಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಕೋರಮಂಗಲದಲ್ಲಿ. ಆಡುಗೋಡಿ ಸಿಗ್ನಲ್ ಆಗಿರ್ಬೋದು, ಕೋರಮಂಗಲ ಎಲ್ಲ ಫುಲ್ ಬ್ಯುಸಿ. ಅರ್ಧಕ್ಕರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ರೀಸೆಂಟಾಗಿ ವಿಡಿಯೋಸ್ ಎಲ್ಲ ನೋಡಿರ್ತೀರಿ. ನನ್ನ ಮೋಟೋ ಬ್ಲಾಗ್ ಸೆಟಪ್ ಆಗಿರ್ಬೋದು, ಎಲ್ಲ ಗೋಪ್ರಕ್ಕೂ ನೋಡಿ ಹೆಂಗೆ ಇರ್ತಾರೆ. ಗೋಪ್ರೋ ಬ್ಯಾಟ್ರಿನೂ ಊಸ್ಟ್ ಆಗಿತ್ತು. ಹೊಸ ಬ್ಯಾಟ್ರಿ ಕೂಡ ತರಿಸ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀನಿ, ಮತ್ತು ಎಕ್ಸ್ಟ್ರಾ ಏನು ಹೇಳೋದು ಬೇಡ. ಹಿಂದಿನ ಬ್ಲಾಗಲ್ಲಿ ಮೋಟೋ ಬ್ಲಾಗ್ ಸೆಟಪ್ ಬಗ್ಗೆ ಒಂದು ಟೆಸ್ಟ್ ಮಾಡ್ತಾಯಿದ್ದೆ. ಕೆಲವೊಂದಿಷ್ಟು ಜನ ಮೋಟೋ ಬ್ಲಾಗರ್ಸ್ ತಲೆಯಲ್ಲಿ ಬರ್ಬೋದು, ಈ ಸೆಟಪ್ ಹೇಗೆ ಅನ್ನಿಸ್ತು ಬ್ರದರ್ ಅಂತ ಮನಸ್ಸಲ್ಲಿ ಕ್ವಶನ್ ಹುಟ್ಬೋದು. ಅದಕ್ಕೋಸ್ಕರ ನಾನೇ ಹೇಳ್ತಾಯಿದ್ದೀನಿ. ಈ ಮೋಟೋ ಬ್ಲಾಗ್ ಸೆಟಪ್ ತುಂಬಾ ಇಷ್ಟ ಆಯಿತು. ಬಟ್ ನನಗೆ ನೆಗೆಟಿವ್ ಅಂತ ಅನಿಸಿದ್ದಂತಂದರೆ, ನಾನು ಗೋಪ್ರೋಗೆ ಮೀಡಿಯಾ ಮೋಡ್ ಹಾಕ್ಕೊಂಡಿದ್ದೀನಲ್ಲ, ಅದು ನನಗೆ ಸ್ವಲ್ಪ ಅಂದರೆ ಅಷ್ಟೊಂದು ಇಷ್ಟ ಆಗಿಲ್ಲ. ಏನಕ್ಕಂತಂದರೆ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತಂದರೆ ಫುಲ್ ಕೇಸನ್ನೇ ಓಪನ್ ಮಾಡಿ ತುಂಬ ಟೈಮ್ ಹಿಡಿಯುತ್ತೆ. ಫುಲ್ ಕೇಸ್ ಓಪನ್ ಮಾಡಿ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಮತ್ತು ಬ್ಯಾಟ್ರಿ ಫಾಸ್ಟಾಗಿ ಡ್ರೈನ್ ಆಗುತ್ತೆ ಮೀಡಿಯಮ್ ಮೋಡಲ್ಲಿ.
ಅಂದರೆ ಇವಾಗ ನಾವು ರೈಡ್ ಮುಗಿದ ತಕ್ಷಣ ಬ್ಯಾಟ್ರಿ ಉಳಿದಿರುತ್ತೆ, ಇನ್ನೂ ಒಂದು 20-30% ಬ್ಯಾಟ್ರಿ ಉಳಿದಿರುತ್ತೆ. ನಾವು ಹಾಗೆ ಇಟ್ಬಿಟ್ರೆ ಮೀಡಿಯಮ್ ಮೋಡ್ ಯೂಸ್ ಮಾಡ್ತಾಯಿದ್ರೆ ಬ್ಯಾಟ್ರಿ ಏನಾದರೂ ಅದ್ರೊಳಗಡೆ ಹಾಕ್ಕೊಂಡಿದ್ರೆ ಬ್ಯಾಟ್ರಿ ಅಂತೂ ಫಾಸ್ಟಾಗಿ ಡ್ರೈನ್ ಆಗೋದಂತೂ ಪಕ್ಕ. ಅಥವಾ ನನ್ನ ಇದರಲ್ಲೇ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ, ಒಟ್ಟು ನನಗೆ ಬ್ಯಾಟ್ರಿ ಫುಲ್ ಡೆಡ್ ಆಗಿತ್ತು, 1% ಚಾರ್ಜ್ ಇರಲಿಲ್ಲ. ಬಟ್ ನಾನು ಬ್ಲಾಗ್ ಎಂಡ್ ಮಾಡಬೇಕಾದ್ರೆ ನೋಡಿದ್ದೀನಿ ಚಾರ್ಜ್ ಎಷ್ಟಿತ್ತು ಅಂತ. ಏನಕ್ಕಂತಂದರೆ ಚಾರ್ಜು ಎಷ್ಟು ಅವರ್ ರೆಕಾರ್ಡ್ ಆಗಿದೆ, ಎಷ್ಟು ಮಿಕ್ಕಿದೆ ಅದನ್ನೆಲ್ಲ ಚೆಕ್ ಮಾಡ್ತೀನಿ. ಸೊ ನನಗನ್ಸಿದ್ದು ಮೀಡಿಯಾ ಮೋಡ್ ವರ್ತ್ ಇಲ್ಲ ಅಂತ ಅನಿಸುತ್ತೆ. ಇನ್ನೊಂದು ಮೈಕ್ ಇದೆ ನನ್ನ ಹತ್ರ, ಗೋಪ್ರೋದು, ಬರೀ ಮೈಕ್ ಅಡಾಪ್ಟರ್ ಅಷ್ಟೇ ಇರೋದು. ಅದು ಕೂಡ ಒಳ್ಳೆ ಕೆಲಸ ಮಾಡುತ್ತೆ, ಬಟ್ ಅದ್ರ ಸೈಜು ಕಡಿಮೆನೇ, ಸ್ವಲ್ಪ ಅದ್ರಿಗೆ ಮೀಡಿಯಾ ಮೋಡ್ಗಿಂತ ಲೈಟ್ ವೇಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನನಗೆ ಅದೇ ಇಷ್ಟ. ನನ್ನ ಹಳೆ ಮೋಟೋ ಬ್ಲಾಗ್ ಸೆಟಪ್ಪಲ್ಲಿ ಅದನ್ನೇ ಇತ್ತು, ಮೀಡಿಯಾ ಮೋಡ್ ಬಳಸಿಲ್ಲ ನಾನು, ಅದನ್ನೇ ಯೂಸ್ ಮಾಡ್ತಿದ್ದೆ. ಬಟ್ ಇನ್ನು ಮುಂದೆ ಅದನ್ನೇ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೀಡಿಯಾ ಮೋಡು ಶಾರ್ಟ್ ರೈಡಿಗೆಲ್ಲ ಓಕೆ, ಲಾಂಗ್ ರೈಡಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬ್ರದರ್. ಇವಾಗ ನೋಡಿ, ಇವಾಗ ನಾವೆಲ್ಲರೂ ಹೋಗ್ತಾ ಇರ್ತೀವಿ, ಬ್ಯಾಟ್ರಿ ಖಾಲಿ ಆಯಿತು, ನಾವು ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತಂದರೆ ಆ ಕೇಸ್ ಕ್ಯಾಮ್ರಾ ರಿಮೂವ್ ಮಾಡೋಕ್ಕಾಗಲ್ಲ. ಈಗ ನಾವೇನು ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊಂಡಿರ್ತೀವಿ ಕ್ಯಾಮ್ರಾನ, ಡೈರೆಕ್ಟಾಗಿ ಕ್ಯಾಮ್ರಾ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತಂದರೆ ಕ್ಯಾಮ್ರಾನ ರಿಮೂವ್ ಮಾಡೋಕ್ಕಾಗಲ್ಲ. ಆ ಮೀಡಿಯಾ ಮೋಡ್ ತೆಗೆದುಬಿಟ್ಟು ಆಮೇಲೆ ಕ್ಯಾಮ್ರಾ ತೆಗೆದುಬಿಟ್ಟು ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಸೊ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಬರೀ ಮೈಕ್ ಅಡಾಪ್ಟರ್ ಅಷ್ಟೇ ಬಳಸ್ತೀನಿ. ಗೋಪ್ರೋ ಮೀಡಿಯಾ ಮೋಡಲ್ಲಿ ನಿಮಗೆ 3.5mm ಮೈಕ್ ಅಷ್ಟೇ ಉಪಯೋಗಿಸ್ಬೋದು. ಅಂದರೆ ನಿಮ್ಗೆ ಆ ಥರ ಆಪ್ಷನ್ ಇದ್ದರೆ, ವೈರ್ಲೆಸ್ ಮೈಕು ನಿಮ್ಮ ಹತ್ರ ಏನಾದರೂ ವೈರ್ಲೆಸ್ ಮೈಕ್ ಇತ್ತು ಅಂತಂದರೆ 3.5mm ಕೇಬಲ್ ಕೊಟ್ಟಿರ್ತಾರಲ್ಲ, ಅದು ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಟೈಪ್ ಸಿ ವರ್ಕ್ ಆಗೋಲ್ಲ. ನಾನು ಎಲ್ಲ ಥರ ಟ್ರೈ ಮಾಡಿದ್ದೀನಿ. ನನ್ನ ಹತ್ರ 2 ಮೈಕ್ ಇದೆ, ಒಂದು DJI ಮೈಕ್ ಮಿನಿ, ಇನ್ನೊಂದು ಗ್ರೆನರೋ ವೈರ್ಲೆಸ್ ಮೈಕ್ ಇದೆ. 2 ಕೂಡ ಕನೆಕ್ಟ್ ಮಾಡಿ ನೋಡಿದ್ದೀನಿ, 2 ವರ್ಕ್ ಆಗಿಲ್ಲ. ಟೈಪ್ ಸಿ ಓಕೆನಾ. 3.5mm DJI ಮೈಕ್ ಮಿನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇವಾಗ ವೈರ್ಲೆಸ್ಲಿ ಕನೆಕ್ಟ್ ಮಾಡ್ಕೋಬೋದು. ಬಟ್ ನನ್ನ ಹತ್ರ ಸೋನಿ ಮೈಕ್ ಇದೆ. ಇವಾಗ ನೋಡಿ, ವೈರ್ಲೆಸ್ ಮೈಕ್ ಉಪಯೋಗಿಸಿದ್ರೆ ಏನಾಗುತ್ತೆ ಅಂತಂದರೆ ಅದಕ್ಕೆ ಸ್ವಲ್ಪ ಬಲ್ಕಿ ಅಂತ ಅನಿಸುತ್ತೆ. ಅಂದರೆ ಅದು ಮೈಕ್ ರಿಸೀವರ್ನು ಹಾಕಬೇಕಲ್ಲ, ಅದು ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೋಸ್ಕರ ಹೆಂಗಂತಂದರೆ ನನ್ನ ಹತ್ರ ಸೋನಿ ಮೈಕ್ ಇದೆ, 3.5mm ಕನೆಕ್ಟ್ ಮಾಡಿಬಿಟ್ರೆ ಅಷ್ಟೇ ಫಿನಿಶ್. ಮತ್ತು ಚಾರ್ಜ್ ಮಾಡಬೇಕು ಅದು ಇದು ಏನೋ ತಲೆ ಬಿಸಿ ಇರೋಲ್ಲ. ನನಗೆ ಸಿಂಪಲ್ ಅಂತ ಅನ್ನಿಸ್ತು. ಈಗೆಲ್ಲ ವೈರ್ಲೆಸ್ಲಿ ಕನೆಕ್ಟ್ ಮಾಡ್ಕೊತಾ ಇದ್ದಾರೆ. ನಾನು ಕೂಡ ವೈರ್ಲೆಸ್ಲಿ ಕನೆಕ್ಟ್ ಮಾಡ್ಕೊಂಡೆಲ್ಲ ಚೆಕ್ಔಟ್ ಮಾಡಿದ್ದೀನಿ. ಬಟ್ ನನಗೆ ಸೋನಿ ಮೈಕ್ ಇಷ್ಟ ಆಯಿತು. DJI ಮೈಕ್ ಚೆನ್ನಾಗಿದೆ, ಬಟ್ ಅದೇ ಅದ್ರದ್ದು ಅಡಾಪ್ಟ್ರು, ಮೈಕ್ ರಿಸೀವರು ಎಲ್ಲ ಯೂಸ್ ಕ್ಯಾರಿ ಮಾಡಬೇಕಾಗುತ್ತೆ. ಮತ್ತು ಅದಕ್ಕೆ ಚಾರ್ಜ್ ಹಾಕಬೇಕು ಖಾಲಿ ಆದರೆ. ಈ ಸೋನಿ ಮೈಕಿಗೆ ಬ್ಯಾಟ್ರಿ ಗೀಟ್ರಿ ಏನಿರಲ್ಲ, ಓನ್ಲಿ ಕನೆಕ್ಟ್ ಮಾಡಿದ್ರೆ ಆಯಿತು ಅಷ್ಟೇ. 3.5mm ಜಾಕನ್ನ ಕನೆಕ್ಟ್ ಮಾಡಿಬಿಟ್ರೆ ಅಷ್ಟೇ, ಮತ್ತು ಇನ್ನೇನು ಇರೋಲ್ಲ. ಕ್ಯಾಮ್ರಾ ಆ್ಯಂಗಲೆಲ್ಲ ತುಂಬ ಇಷ್ಟ ಆಯಿತು. ಆದರೆ ಈ ಮೌಂಟ್ ಏನಿದೆ ನಾನು ಮಾಡಿಕೊಂಡೆ ಚಿನ್ ಮೌಂಟು ತುಂಬಾ ಸ್ಟಡಿಯಾಗಿದೆ. ಯಾವುದೇ ಕಾರಣಕ್ಕೂ ನೀವು ಯಾವುದೇ ಥರ ಹಂಸ್ಗಳಾಗಿರ್ಬೋದು ಅಥವಾ ಅಕಸ್ಮಾತ್ ಗುಂಡಿಲಿ ಏನಾದರೂ ಜಂಪ್ ಮಾಡಿದ್ರು ಕೂಡ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಆಗಲ್ಲ, ಮುಂದೆ ಕೂಡ ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಯಾವಾಗ ಆಗುತ್ತಂತಂದರೆ ನಾವು ಹೆಲ್ಮೆಟನ್ನು ಬಿಸಿಲಲ್ಲಿ ಇಟ್ಟವಾಗ ತುಂಬ ಬಿಸಿಲಲ್ಲಿ ಇಡೋಕ್ಕೆ ಹೋಗಬಾರ್ದು. ಏನಕ್ಕಂತಂದ್ರೆ ಯಾವುದೇ ಪ್ಲಾಸ್ಟಿಕ್ ಆದರೂ ಕೂಡ ಈ ಬಿಸಿಲಲ್ಲಿ ಅದರದ್ದು ಸ್ಟೆಬಿಲಿಟಿ ಕಳ್ಕೊಳ್ಳುತ್ತೆ, ಅಂದರೆ ಅಷ್ಟು ಸ್ಟ್ರಾಂಗ್ ಇರೋಲ್ಲ. ಇವಾಗ ನೋಡಿ, ನಮ್ಮ ಮನೆಯಲ್ಲಿ ಚೇರ್ಗಳಿರುತ್ತಲ್ವ, ಪ್ಲಾಸ್ಟಿಕ್ ಚೇರ್ಗಳನ್ನು, ಅದನ್ನು ನೋಡಿ ಬಿಸಿಲಲ್ಲಿ ಇಟ್ಟು ನೋಡಿ 1 ತಿಂಗಳು ಏನಿಲ್ಲ, ಫುಲ್ ಪುಡಿ ಪುಡಿ. ನಿಮಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಮನೇಲಿ ಬಕೆಟ್ಗಳೆಲ್ಲ ಇರುತ್ತೆ. ಹೋಗ್ತಾ ಹೋಗ್ತಾ 1-2 ವರ್ಷ ಆದಮೇಲೆ ಅದ್ರ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ, ಅಂದರೆ ಅಷ್ಟು ಡ್ಯೂರಬಿಲಿಟಿ ಇರೋಲ್ಲ. ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಬಿಸಿಲಲ್ಲಿ ಇಡೋಕ್ಕೆ ಹೋಗಿಬಿಡಿ. ಆದಷ್ಟು ಬಿಸಿಲಲ್ಲಿ ಇಟ್ಟರು ಕೂಡ ಅದ್ರ ಮೇಲೆ ಏನಾದರೂ ಬಟ್ಟೆ ಮುಚ್ಚಿ ಇಟ್ಬಿಡಿ ಹೆಲ್ಮೆಟ್ ಮೇಲೆ. ತುಂಬ ಬಿಸಿಲಲ್ಲಿ ಇಡೋಕ್ಕೆ ಹೋಗ್ಬಿಡಿ. ಅದಕ್ಕೆ ಗಮ್ ಹಾಕಿರ್ತೀವಿ, MCL ಇರುತ್ತೆ. ಬಿಸಿಲಲ್ಲಿದ್ದರೆ ಸಮಸ್ಯೆ ಆಗ್ಬೋದು. ಅಂದರೆ
ಆ ಮೆಟೀರಿಯಲ್ಲು ಅದ್ರ ಸ್ಟ್ರೆಂತನ್ನು ಕಳ್ಕೊಬೋದು ಅಂತ ನನ್ನ ಅನಿಸಿಕೆ, ಗೊತ್ತಿಲ್ಲ. ಬಟ್ ಸಖತ್ ಇಷ್ಟ ಆಯ್ತು ಮಾತ್ರ. ತುಂಬ ಈಸಿ ಟು ಯೂಸ್. ಮೋಟೋ ವೈಬ್ ಇಂಡಿಯಾದವರಿಗೆ ತುಂಬ 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 ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಲ್ಮೆಟಿಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡಿ ನಮ್ಮ ಆ್ಯಕ್ಷನ್ ಕ್ಯಾಮ್ರಾಗಳಾಗಿರ್ಬೋದು, ನಮ್ಮ ಆ್ಯಕ್ಷನ್ ಕ್ಯಾಮ್ರಾ ಯಾವುದೇ ಆಗಿರ್ಬೋದು ಆರಾಮಾಗಿ ಮೌಂಟ್ ಮಾಡ್ಕೋಬೋದು. ಯಾವುದೇ ಥರ ಸಮಸ್ಯೆಗಳು ಬರೋಲ್ಲ, 100% ಸಮಸ್ಯೆ ಬರೋಲ್ಲ. ನಾನೆಲ್ಲದೂ ಚೆಕ್ ಮಾಡಿಬಿಟ್ಟಿದ್ದೀನಿ ಲಾಸ್ಟ್ ರೈಡಲ್ಲೇ. ತುಂಬಾ ಇಷ್ಟ ಆಯಿತು. ಬಟ್ ಇವತ್ತು ನಾನು ಮೀಡಿಯಮ್ ಮೋಡು ಬಳಸ್ತಾ ಇದ್ದೀನಿ. ಏನಕ್ಕಂತಂದರೆ ಅದಕ್ಕೆ ಏನಾದರೂ ಅಂದರೆ ಆ ಮೈಕ್ ಅಡಾಪ್ಟ್ರು ಒಂದು ಕಡೆ ಪ್ಲೇಸಿಗೆ ನಾವು ಮೌಂಟ್ ಮಾಡಬೇಕು ಅಂತಂದರೆ ಅದಕ್ಕೇನಾದರೂ ಗಮ್ಮನ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತೇ ಮಾಡ್ತಾಯಿದ್ದೀನಿ, ಏನು ಮಾಡೋಣ ಅಂತ. ಸದ್ಯಕ್ಕೆ ಇದನ್ನು ಉಪಯೋಗಿಸೋಣ ಅಂಥೇಳಿ. ಶಾರ್ಟ್ ರೈಡಿಗೆಲ್ಲ ತೊಂದರೆ ಇಲ್ಲ. ಸದ್ಯಕ್ಕೆ ಮೀಡಿಯಮ್ ಮೋಡನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡೋಣ. G2 ಪ್ರಾಡಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ, ನನ್ನ ಮೀಡಿಯಮ್ ಮೋಡ್ ಸೇಲ್ ಮಾಡ್ತಾಯಿದ್ದೀನಿ ತೊಗೊತೀರಾ ಅಂತ. ಅವ್ರ ಕಡೆಯಿಂದ ಏನೂ ರಿಪ್ಲೈ ಬಂದಿಲ್ಲ. ಅವ್ರು ತೊಗೊಂಡ್ರೆ ಬೇರೆದಕ್ಕೇನಕ್ಕಾದರೂ ಇನ್ವೆಸ್ಟ್ ಮಾಡ್ಬೋದು. ಆಲ್ರೆಡಿ 2 ಅಡಾಪ್ಟರ್ ಇದೆ ನನ್ನ ಹತ್ರ, ಗೋಪ್ರೋದು. ಒಂದು ನಾರ್ಮಲ್ ಮೈಕ್ ಅಡಾಪ್ಟ್ರು ಮತ್ತು ಮೀಡಿಯಮ್ ಮೋಡು. ಒಂದೇ ಅಡಾಪ್ಟ್ರು ಸಾಕು ಅಂತ ಅನಿಸುತ್ತೆ. ಬನ್ನಿ. ಏನು ನಮ್ಮ ರೂಮಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬಟ್ ಟ್ರಾಫಿಕ್ಕಿಂದ ತುಂಬ ಲೇಟ್ ಆಗಿಬಿಡುತ್ತೆ. ಇವಾಗ ನಾನು ಬಳಸ್ತಾ ಇರುವಂಥದ್ದು ನನ್ನ ಗೋಪ್ರೋ ಹೀರೋ 9 ಬ್ಲ್ಯಾಕ್ಗೆ ಗೋಪ್ರೋದವ್ರದ್ದೇ ಒರ್ಜಿನಲ್ ಬ್ಯಾಟ್ರಿ ಹೊಸ್ದಾಗಿ ತರಿಸಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಹಳೆ ಬ್ಲಾಗಲ್ಲಿ ನೋಡಿರ್ತೀರಿ. ಎಂಡ್ಯೂರೋ ಬ್ಯಾಟ್ರಿನ ತರಿಸಿ ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಟ್ರಿ ಬ್ಯಾಕಪ್ ಹೇಗೆ ಬರುತ್ತೆ ಅಂತ ಇವತ್ತಿನ ಈ ಬ್ಲಾಗಲ್ಲಿ ಚೆಕ್ ಮಾಡೋಣ. ಏನಂತೀರ? ಹೊಸ ಬ್ಯಾಟ್ರಿ ಬಂದಮೇಲೆ ಯಾವುದೂ ರೈಡ್ ಮಾಡಿಲ್ಲ, ಜಸ್ಟ್ ವಿಡಿಯೋ ಮಾಡಿದ್ದೆ ಅಷ್ಟೇ. ಅಂದರೆ ಆ ಬ್ಯಾಟ್ರಿದು ವಿಡಿಯೋ ಮಾಡಿದ್ದೆ. ನಮ್ಮ ಟೈಮೇ ಚೆನ್ನಾಗಿಲ್ಲ ನೋಡಿ. ವ್ಲಾಗ್ ಮಾಡಬೇಕು ಅನ್ನೋಷ್ಟರಲ್ಲಿ ಬ್ಯಾಟ್ರಿನೂ ಹೊಗೆ ಹಾಕ್ಕೊತೀವಿ. 2 ಬ್ಯಾಟ್ರಿನೂ ಹೊಗೆನೆ. ಒಂದು ಒರಿಜಿನಲ್ ಗೋಪ್ರೋ ಬ್ಯಾಟ್ರಿ, ಇನ್ನೊಂದು ಟೆಲ್ಸಿನ್ ಬ್ಯಾಟ್ರಿ. 2 ಕೂಡ ಹೊಗೆ. ಏನು ಮಾಡೋಣ? ಯಾವುದಾದ್ರೂ ಒಂದು ವಿಷಯದಲ್ಲಿ ಖುಷಿ ಪಟ್ಟವಾಗ, ಇವಾಗ ನೋಡಿ ನಾನು ಹೆಲ್ಮೆಟಿಗೆ ಹೊಸ ಮೋಟೋ ಬ್ಲಾಗ್ ಸೆಟಪ್ ಮಾಡಿಕೊಂಡೆ. ತುಂಬ ಇಷ್ಟ ಆಯ್ತು ನನಗೆ, ಖುಷಿ ಆಯಿತು. ಖುಷಿಯಿಂದ ಬ್ಲಾಗ್ ಮಾಡ್ಕೊಂಡು ಮನೆಗೆ ಬರ್ತೀನಿ, ನೋಡಿದ್ರೆ ನನ್ನ 2 ಗೋಪ್ರೋ ಬ್ಯಾಟ್ರಿ ಹೊಗೆ ಹಾಕ್ಕೊಂಡಿದ್ದೆ. ಮತ್ತು 3600 ರೂಪಾಯಿ ಟ್ಯಾಕ್ಸ್ ಬಿತ್ತು. ಏನು ಮಾಡೋಣ? ಹಿಂಗೆ ಬಿಡ್ತಾ ಇರ್ತಾರೆ. ಇದರಲ್ಲಿ ನನ್ನದೇ ತಪ್ಪಿದೆ. ಏನಕ್ಕಂತಂದರೆ DJI Action 2 ಇತ್ತಲ್ಲ, ಅದನ್ನೇ ಬಳಸ್ತಾ ಇದ್ದೆ. ತುಂಬ ಹ್ಯಾಂಡಿ ಇತ್ತು ಅದು. ನನಗೆ ತುಂಬ ಇಷ್ಟ ಆಗಿತ್ತು. ಫೇವ್ರೆಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಅದು ಬಂದಮೇಲೆ ಗೋಪ್ರೋನ ಮರ್ತಾ ಹೋಗ್ಬಿಟ್ಟಿದ್ದೆ, ಮನೆಯಲ್ಲೇ ಇಟ್ಬಿಟ್ಟಿದ್ದೆ. ಸುಮಾರು 1-2 ವರ್ಷ ಬಳಸೇ ಇಲ್ಲ ನಾನು ಗೋಪ್ರೋನ. ಅದಕ್ಕೋಸ್ಕರ ಬ್ಯಾಟ್ರಿ ಬಳಸ್ದೇ ಡೆಡ್ ಆಗಿದ್ದು. ನನ್ನದೇ ತಪ್ಪಿದೆ, ಬಳಸಿಲ್ಲ ಅದಕ್ಕೋಸ್ಕರ. ಬನ್ನಿ. ತುಂಬ ಸೆಕೆ, ಅದಕ್ಕೆ ವೈಸರ್ ತಕ್ಕೊಂಡಿದ್ದೀನಿ. ವೈಸರ್ ತಕ್ಕೊಂಡ್ರೆ ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟೊಂದು ಧೂಳು. ಜ್ಯೂಸ್ ಇಳಿತಾ ಇದೆ, ಏನು ಮಾಡೋಣ? ಈ ಆಟೋದವ್ರು ನೋಡಿ ಅಲ್ಲಿ ಅಡ್ಡ ಹಾಕೊಂಡು ಕುಂತವನೆ. ಏನು ಹೇಳೋಣ ಇವರಿಗೆ? ಕಾಮನ್ ಸೆನ್ಸ್ ಅನ್ನೋದು ಇಲ್ಲ. ಈ ಬಸ್ನವರು ಹಂಗೆ ಮಾಡ್ತಾರೆ, ಆಟೋದವರು ಹಂಗೆ ಮಾಡ್ತಾರೆ. ಏನು ಮಾಡೋಣ? ಅಕ್ಕಪಕ್ಕ ನೋಡೋದಿಲ್ಲ, ಏನಿಲ್ಲ, ಸುಮ್ಮನೆ ಹೊಡಿತಾ ಇರೋದು ಗಾಡಿನ. ಸ್ವಲ್ಪ ದೂರ ಇದೆ ಅಷ್ಟೇ. ನಮ್ಮ ಸ್ನೇಹಿತರು ಮಾರ್ಕೆಟಿಗೆ ಹೋಗೋಣ ಬಾ ಅಂತಂದರು. ನಾನು ಹೋಗಿಲ್ಲ, ಏನಕ್ಕಂದ್ರೆ ಸಿಕ್ಕಾಬಿಟ್ಟು ಬಿಸಿಲು ಬೇರೆ. ಆ ಸೆಕೆಯಲ್ಲಿ ಯಾಕೆ ಬೇಕು? ಸಿಕ್ಕಾಬಿಟ್ಟು ಕ್ರೌಡ್ ಇರುತ್ತಲ್ಲ ಮಾರ್ಕೆಟಲ್ಲಿ, ಅದಕ್ಕೋಸ್ಕರ ಹೋಗಿಲ್ಲ. ಇಲ್ಲಿ ಹೆವಿ ಟ್ರಾಫಿಕ್ ಸ್ನೇಹಿತರೆ. ನಾನು ಹೊಸ ಗಾಡಿ ತೊಗೊಳೋಣ ಅಂತ ಮಾಡಿದ್ದೆ. ಬಟ್ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಈ ಗಾಡಿನ ಸೇಲ್ ಮಾಡ್ಬೇಕು ಅಂತ ಹೇಳಿಬಿಟ್ಟು OLX-ಅಲ್ಲೆಲ್ಲ ಆ್ಯಡ್ ಹಾಕಿದ್ದೆ. ಕೆಲವೊಂದಿಷ್ಟು ಜನ, ತುಂಬ ಜನ ಫೋನ್ ಮಾಡಿ ಕೇಳಿದ್ರು. ಬಟ್ ಗಾಡಿ ನೋಡೋಕ್ಕೆ ಯಾರೂ ಬಂದಿಲ್ಲ.
ಏನಕ್ಕಂದ್ರೆ ಅದೇ ಟೈಮಲ್ಲಿ ಊರಿಗೆ ಬೇರೆ ಹೋಗ್ಬಿಟ್ಟಿದ್ದೆ. ಊರಿಗೆ ಹೋದವಾಗ ನಮಗೆ ನೆಟ್ವರ್ಕ್ ಸಿಗಲ್ಲ, ಅದಕ್ಕೋಸ್ಕರ ಫೋನ್ ಮಾಡಿದ್ರು ಗೊತ್ತಾಗಿಲ್ಲ ನನಗೆ. ಒಂದು ತಿಂಗಳು ಅಷ್ಟೇ OLXಲ್ಲಿ, ಆಮೇಲೆ ಡೆಡ್ ಆಗಿಬಿಡುತ್ತೆ. ಮತ್ತು ಫ್ರೀಯಾಗಿ ಆ್ಯಡ್ ಹಾಕಬೇಕು ಅಂತಂದ್ರೆ ದುಡ್ಡು ಕೊಡಬೇಕು, ಇಲ್ಲ 1 ವರ್ಷ ವೇಟ್ ಮಾಡಬೇಕು. ಸೊ ಡೆಡ್ ಬರಾಗಿದೆ ಆ್ಯಡಿಂದು. ನಮ್ಮ ಸ್ನೇಹಿತರು ಅಂದರೆ ನಮ್ಮ ಗಾಡಿನ ಸರ್ವಿಸ್ ಯಾರು ಮಾಡ್ತಾರೆ ಅವರು ಏನು ಹೇಳಿದ್ರು ಅಂತಂದರೆ, ಬ್ರದರ್ ನೀವೇನೋ ಅಂದ್ಕೊಂಡಿದ್ದೀರ, ಈ ಗಾಡಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರು. ಯಾಕೆ ಏನಾಯಿತು ಅಂತ ಕೇಳಿದೆ. ಇವಾಗಿನ ಗಾಡಿಗಳು ಯಾವುದು ಚೆನ್ನಾಗಿ ಬರ್ತಾಯಿಲ್ಲ, ಕಾರ್ಬೋರೇಟ್ರ್ ಗಾಡಿನ ಬೆಸ್ಟು. ನಿಮ್ಮ ಹತ್ರ ಇರೋ ಗಾಡಿ ನಂಬರ್ 1 ಗಾಡಿ ಕೊಡೋಕ್ಕೆ ಹೋಗ್ಬಿಡಿ, ಇದನ್ನು ಬೇಕಾದ್ರೆ ರೀಸ್ಟೋರ್ ಮಾಡ್ಕೊಳ್ಳಿ, ಕಡಿಮೆ ಒಂದು 24,000 ಕೊಟ್ಟರೆ ಹೊಸ ಗಾಡಿ ಮಾಡಿಕೊಡ್ತೀನಿ. ಯಾಕೆ ಸುಮ್ಮನೆ ಕೊಡೋಕೆ ಹೋಗ್ತೀರ? ಇದೇ ಗಾಡಿನ ಏನಾದರೂ ಸಣ್ಣ ಪುಟ್ಟ ರಿಪೇರಿ ಆದರೆ ಮಾಡಿಸ್ಕೊತಾ ಇರಿ ಅಷ್ಟೇ, ಬೇರೆ ಹೊಸ ಗಾಡಿ ನೋಡೋದಕ್ಕೆ ಯಾವುದೇ ಕಾರಣಕ್ಕೆ ಹೋಗ್ಬಿಡಿ ಅಂತಂದರು. ಹೌದಾ ಅಂತಂದೆ. ಯಾಕೆ ಏನಾಯಿತು, ಹೊಸ ಗಾಡಿ ಯಾಕೆ ತೊಗೋಬಾರ್ದು ಅಂತ ಕೇಳಿದ್ರೆ, ಯಾಕೆ ತೊಗೊಬಾರ್ದು ರೀಸನ್ ಹೇಳಿ ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ರು, 100-150 ಕಿಲೋಮೀಟ್ರ್ ಲಾಂಗ್ ಜರ್ನಿ ನೀವು ಮಾಡ್ತೀರಾ, ಹಳೆ ಗಾಡಿ ಮಾಡ್ದಂಗೆ ಹೊಸ ಗಾಡಿ ಮಾಡೋಕ್ಕಾಗಲ್ಲ. ಕಂಫರ್ಟ್ ಎಲ್ಲ ಸಿಗ್ಬೋದು, ಸ್ಮೂತಾಗಿರ್ಬೋದು, ಅಪ್ಗ್ರೇಡ್ ಆಗಿರ್ಬೋದು, ಎಲ್ಲದೂ ಹೌದು. ಬಟ್ ಇಂಜನ್ನು ತುಂಬ ಹೀಟ್ ಆಗಿಬಿಡುತ್ತೆ. ಹೀಟ್ ಆದವಾಗ ಗಾಡಿ ಆಟೋಮೆಟಿಕ್ಲಿ ಆಫ್ ಆಗಿಬಿಡುತ್ತೆ. ಇಂಜನ್ ಕೂಲ್ ಆಗಲಿ ತನಕ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನಕ್ಕೋಸ್ಕರ ಗಾಡಿ ಆಫ್ ಆಯಿತು ಅಂತಲೂ ಗೊತ್ತಾಗಲ್ಲ, ಎರರ್ ಅಂತ ಮೆಸೇಜ್ ಬಂದುಬಿಡುತ್ತೆ. ಸೊ ಎಲ್ಲ ಸೆನ್ಸರ್ ಗಾಡಿಗಳು ಇವಾಗೆಲ್ಲ ಬರೋದು. ಸೊ ನಿಮ್ಗೆ ಸಮಸ್ಯೆ ಆಗಬಹುದು ಅಂತಂದರು. ಒಂದು ಸಲ ಭಯ ಆಯಿತು. ನಾನೆಲ್ಲರೂ ಹೊಸ ಗಾಡಿ ತೊಗೊಂಡು ಖುಷಿಗೆ ಊರಿಗೆಲ್ಲ ತೊಗೊಂಡೋಗ್ಬಿಟ್ಟೆ ಅಂತಂದರೆ ಮಧ್ಯ ದಾರಿಯಲ್ಲಿ ನಿಂತ್ಕೊತಲ್ಲ ಅಂತಂದು ಏನು ಮಾಡೋದು ಅಲ್ವಾ? ಈ ಗಾಡಿ ಯಾವುದೇ ಕಾರಣಕ್ಕೂ ಆ ಥರ ಆಗಿಲ್ಲ. ಬಟ್ ಒಂದು ಸಲ ಮಾತ್ರ ಗಾಡಿ ಆಫ್ ಆಗಿಬಿಟ್ಟಿತ್ತು, ಸ್ಟಾರ್ಟೇ ಆಗಿರಲಿಲ್ಲ. ಲಾಸ್ಟ್ ನಾನು ಮನೆಗೆ ಹೋಗಿದ್ನಲ್ಲ, ಬರಬೇಕಾದ್ರೆ ಆ ಥರ ಸೀನ್ಗಳಾಗಿತ್ತು. ಬಟ್ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂತಂತಂದರೆ ಈ ಸ್ಟಾರ್ಟ್ ಆಯಿತು, ಆ ಸಮಸ್ಯೆ ಬರ್ತಾ ಇಲ್ಲ, ಇಲಿಗಳು ಎಲ್ಲ ವಯರ್ಗಳಿಗೆ ಕಚ್ಚಾಕ್ಬಿಟ್ಟಿದ್ದಾವೆ, ಅದಕ್ಕೋಸ್ಕರ ಆ ಥರ ಆಗಿದ್ದಷ್ಟೇ. ಸೊ ಹಾಗೆ ಅಂದರು. ಅದಕ್ಕೆ ನಾನು ಹೊಸ ಗಾಡಿ ಯಾವ್ದು ತೊಗೊಳ್ಳೋದು ಅಂತಲೇ ತುಂಬ ಕನ್ಫ್ಯೂಸ್ ಆಗಿದ್ದೆ. ಜುಪಿಟರ್ 125cc ತೊಗೊಳ್ಳ ಅಥವಾ ಸುಜುಕಿ ಎಕ್ಸಸ್ ತೊಗೊಳ್ಳ, ಎಲ್ಲದ್ರ ಬಗ್ಗೆನೂ ಸ್ಟಡಿ ಮಾಡ್ತಾಯಿದ್ದೆ. ಸುಜುಕಿ ಕೆಲವೊಬ್ಬರು ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತ ಹೇಳ್ತಾರೆ. ಸುಜುಕಿ ಎಕ್ಸಸ್ 125cc ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಚೆನ್ನಾಗಿಲ್ಲ, ಗಾಡಿ ಮೈಲೇಜ್ ಕೊಡಲ್ಲ ಅಂತಂತ ಇದ್ರು. ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಇದು ಏನು ಮಾಡೋದು, ಇದಕ್ಕೆ ಏನಾದ್ರು ಸೊಲ್ಯೂಷನ್ ಹುಡುಕ್ಬೇಕಲ್ಲ ಅಂತ ವಿಚಾರ ಮಾಡ್ತಾಯಿದ್ದೆ. ಕೆಲವೊಂದಿಷ್ಟು ಜನ ಫುಲ್ ಕನ್ಫ್ಯೂಸ್ ಮಾಡ್ತಾಯಿದ್ರು ನನಗೆ. ಒಬ್ಬೊಬ್ಬರು ಚೆನ್ನಾಗಿದೆ ಅಂತ ಅಂತಾರೆ, ಕೆಲವೊಬ್ಬರು ಚೆನ್ನಾಗಿಲ್ಲ ಅಂತಾರೆ. ಏನು ಮಾಡೋದಕ್ಕೆ? ಇನ್ನೊಬ್ಬರು ಕೆಲವೊಬ್ಬರು ಹಳೆ ಮಾಡಲ್ ಚೆನ್ನಾಗಿತ್ತು ಅಂತಂತಾರೆ. ಹಳೆ ಮಾಡಲ್ ಇದ್ದವ್ರ ಗಾಡಿ ಕೇಳಿದ್ರೆ ಸುಜುಕಿ ಎಕ್ಸಸ್ ಮಾತ್ರ ಯಾವುದೇ ಕಾರಣಕ್ಕೂ ತೊಗೊಳ್ಬೇಡಿ ಅಂತಾರೆ. ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ತಾಯಿದ್ದೆ. ಆಮೇಲೆ TVS ಜುಪಿಟರ್ 125cc ತೊಗೊಳ್ಳೋಣ ಅಂಥೇಳಿ ನಿರ್ಧಾರ ಮಾಡಿದ್ದೆ. ಆ ಟೈಮಲ್ಲಿ ಗಾಡಿ ಪದೇ ಪದೇ ಕೈ ಕೊಡ್ತಿತ್ತು, ನನ್ನ ಹೋಂಡಾ ಡಿಯೋ. ನಮ್ಮ ಸರ್ವಿಸ್ ಮಾಡೋರು TVS ಜುಪಿಟರ್ 125cc ತುಂಬ ಚೆನ್ನಾಗಿದೆ, ಬಟ್ ಅದೇ ನಿಮಗೆ ಲಾಂಗ್ ರೈಡ್ ಮಾಡೋದಕ್ಕೆ ಸಮಸ್ಯೆ ಆಗಬಹುದು ಅಂತ ಅಂದರು. ಇಂಜನ್ ಹೀಟ್ ಆಗಬಹುದು, ಹೀಟ್ ಆದರೆ ಆಫ್ ಆಗಿಬಿಡುತ್ತೆ, ತುಂಬ ಸೆನ್ಸರ್ ಗಾಡಿಗಳು ಅವೆಲ್ಲ ಅಂತಂದರು. ನನಗೆ ಅವ್ರು ಹೇಳಿದ್ದು ಯಾವುದಕ್ಕೂ ಹೌದಂತ ಅನ್ನಿಸ್ತು. ಅದಕ್ಕೆ ಇದೇ ಗಾಡಿನೇ ಇಟ್ಕೊಂಡಿದ್ರೆ ಸೇಲ್ ಮಾಡಿಲ್ಲ, ಆ ಪೋಸ್ಟೆಲ್ಲ ಡಿಲೀಟ್ ಮಾಡಿಬಿಟ್ಟೆ. ಸ್ನೇಹಿತರೆ, ಈ ಗಾಡಿಯಲ್ಲಿ ಸಮಸ್ಯೆ ಏನು ಅಂತಂದರೆ ಇದ್ರ ಸಸ್ಪೆನ್ಷನ್ ಏನಿದೆ ಹೆವಿ ಹಾರ್ಡು, ಸ್ಮೂತ್ ಇಲ್ಲ. ಅದಕ್ಕೋಸ್ಕರ ಅದು ಒಂದೇ ಕಾರಣಕ್ಕೆ ಈ ಗಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಲಾಂಗ್ ರೈಡ್ ಮಾಡ್ತೀನಲ್ಲ, ಸಸ್ಪೆನ್ಷನ್ ಚೆನ್ನಾಗಿದ್ದರೆ ತುಂಬ ಒಳ್ಳೆಯದು, ರೈಡ್ ಕಂಫರ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಮತ್ತು ಇದ್ರದ್ದು ಬ್ರೇಕ್ ಸಿಸ್ಟಮ್ ನನಗಿಷ್ಟ ಆಗಿಲ್ಲ. ತುಂಬ ಗಟ್ಟಿಯಾಗಿ ಒತ್ತಬೇಕು, ಅಂದರೆ ಸ್ಮೂತಾಗಿಲ್ಲ. ಮೊದಲು ಸ್ಮೂತಾಗಿರಲಿಲ್ಲ, ಬಟ್ ನಮ್ಮ ಸ್ನೇಹಿತರದ್ದು ಕೊಟ್ಟಾಗ ಗಾಡಿನ ಕ್ಲೀನಾಗಿ ರೆಡಿ ಮಾಡಿಕೊಟ್ರು. ಇವಾಗ 2 ಬ್ರೇಕು ಕೂಡ ಬೆಣ್ಣೆ ಥರ ವರ್ಕ್ ಆಗ್ತಾಯಿದೆ.
ನಿಜವಾಗ್ಲೂ ಸ್ನೇಹಿತರೆ ಮೊದಲಿನಕ್ಕಿಂತ ತುಂಬ ಬೆಟರ್ ಆಗಿದೆ ಇವಾಗ. ಗಾಡಿ ಪಿಕಪ್ ಆಗಿರ್ಬೋದು, ಮೈಲೇಜ್ ಒಂದು ಟೆಸ್ಟ್ ಮಾಡಿಲ್ಲ ನೋಡಿ. ಗಾಡಿ ಪಿಕಪ್ ಆಗಿರ್ಬೋದು, ಬ್ರೇಕ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಾಗಿದೆ ಇವಾಗ. ಅದಕ್ಕೆ ಕೊಡೋದು ಬೇಡ, ಇದನ್ನು ರಿಸ್ಟೋರ್ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ಅಷ್ಟೇ. ನನಗೂ ಆಸೆ ಹೊಸ ಗಾಡಿ ತೊಗೊಳಕ್ಕೆ. ಒಂದೊಂದ್ಸಲ ಬ್ಯಾಟ್ರಿ ಗಾಡಿ ತೊಗೊಳೋಣ ಅಂತ ಅನಿಸುತ್ತೆ. ಬ್ಯಾಟ್ರಿ ಗಾಡಿ ನಾನು ಅಂದ್ಕೊಂಡಂಗೆ ಬೆಸ್ಟು, ಬಟ್ ಲಾಂಗ್ ರೈಡಿಗೆ ಬ್ಯಾಟ್ರಿ ಗಾಡಿ ಆಗಲ್ಲ. ಮತ್ತು ನೀವು ಸರ್ವಿಸ್ ಎಲ್ಲ ಮಾಡಿಸ್ತಿರಲ್ಲ, ನಾವೆಲ್ಲ ಅಂದ್ಕೊಬೋದು ಬ್ಯಾಟ್ರಿ ಗಾಡಿ ತೊಗೊಂಡ್ರೆ ಅದರಲ್ಲಿ ಇಂಜನ್ ಇರಲ್ಲ, ಏನೂ ಇರಲ್ಲ, ಮೇಂಟೆನೆನ್ಸ್ ಎಲ್ಲ ಕಡಿಮೆ ಅಂತ ಅಂದ್ಕೊತೀವಿ. ಬಟ್ ಅದು ಸುಳ್ಳು. ಮೇಂಟೆನೆನ್ಸು ನಿಮ್ಮ ಹತ್ರ ಈಗಿನ ಗಾಡಿ ಏನಿದೆ ಇದ್ರ ಮೇಂಟೆನೆನ್ಸ್ಕ್ಕಿಂತನೂ ಜಾಸ್ತಿ ಆಗುತ್ತೆ. ಫುಲ್ ಎಕ್ಸ್ಪೆನ್ಸಿವ್ ಎಲ್ಲದೂ, ಆಯಿತಾ. ನಿಮಗೆ ನೋಡಿ, ಈ ಗಾಡಿಗೆ ನಾನು ಒಂದು ಸಲ ಸರ್ವಿಸಿಗೆ ಕೊಟ್ಟರೆ 1200 ಇಲ್ಲ 1300 ರೂಪಾಯಿ ಬರುತ್ತೆ ಅಷ್ಟೇ. ವಿತ್ ಆಯಿಲ್ ಚೇಂಜು ಎಲ್ಲ ಸಣ್ಣ ಪುಟ್ಟ ಎಲ್ಲ ಬರುತ್ತೆ ಇನ್ಕ್ಲೂಡ್ ಆಗಿ. ಬ್ರೇಕ್ ಪ್ಯಾಡ್ಸು ಆಮೇಲೆ ಎಲ್ಲ ಬರುತ್ತೆ ಇನ್ಕ್ಲೂಡು, ಓಕೆನಾ. ಅದೇ ನೀವು ಬ್ಯಾಟ್ರಿ ಗಾಡಿ ಏನಿರುತ್ತೆ ಅದರಲ್ಲಿ, ಒಂದು ಮೋಟ್ರ್ ಇರುತ್ತೆ, ಬ್ರೇಕ್ ಪ್ಯಾಡು ಅಷ್ಟೇ. ಬ್ಯಾಟ್ರಿ ಗಾಡಿಯಲ್ಲಿ ಏನಿರುತ್ತೆ, ಮೋಟ್ರ್ ಒಂದು ಇರುತ್ತೆ ಅಷ್ಟೇ ವಿತ್ ಬೆಲ್ಟು. ಅದು ಬಿಟ್ಟರೆ ಮತ್ತೇನು ಇರೋಲ್ಲ. ನಮ್ಮ ಈ ಪೆಟ್ರೋಲ್ ಗಾಡಿ ಥರ ಏನಿರಲ್ಲ. ಆದರೂ ನೋಡಿ, ಸರ್ವಿಸಿಗೆ ಕೊಟ್ಟರೆ 2,500-3,000 ರೂಪಾಯಿ ಬೇಕು. ಬ್ರೇಕ್ ಪ್ಯಾಡಿಗೆ ಅದಕ್ಕೆ ಇದಕ್ಕೇ ಹೆವಿ ಕಾಸ್ಟ್ಲಿ. ಅದೇ ವಿಚಾರ ಮಾಡ್ತಾಯಿದ್ದೀನಿ. ಇವಾಗ ನಾನು ಹುಳಿಮಾವು ಹತ್ರ ಇದ್ದೀನಿ, ಬಾಟಾ ಶೋರೂಮ್ ಹತ್ರ. ನೀವು ನೋಡ್ತಾ ಇರ್ಬೋದು. ರೆಕಾರ್ಡ್ ಆಗ್ತಾಯಿದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಬ್ಯಾಟ್ರಿ ಎಷ್ಟಿದೆ ಅಂತ ನೋಡಬೇಕಾಗಿತ್ತು. ಪರವಾಗಿಲ್ಲ ಗುರು, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರ್ತಾಯಿದೆ. ಇದೊಂದು ಸಿಗ್ನಲ್ ಬಿಟ್ಬಿಟ್ರೆ ಮನೆ ಹತ್ರನೇ ಇದೆ ಇಲ್ಲಿ. ಅದಕ್ಕೆ ನಾನು ಇದೇನಪ್ಪ ಇದು ಬ್ಯಾಟ್ರಿ ಗಾಡಿ ತೊಗೊಂಡ್ರೆ ಬೆಂಗಳೂರು ಇಲ್ಲ ನಮ್ಮ ಊರಲ್ಲಿ ಅಷ್ಟೇ ಓಡ್ಸೋಕ್ಕಾಗೋದು. ತುಂಬ ಲಾಂಗ್ ಎಲ್ಲ ಎಲ್ಲೂ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ವಿಚಾರ ಮಾಡ್ತಾಯಿದ್ದೀನಿ. ಅದಕ್ಕೆ ಫುಲ್ ಕನ್ಫ್ಯೂಸ್ ಆಗಿ ಈ ಸದ್ಯ ಯಾವುದು ತಲೆಬಿಸಿ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇಲ್ಲ ನನ್ನ ಬರ್ತಡೆಗೆ ಮೊಬೈಲ್ ಬದಲು ಬೈಕ್ ತೊಗೊಳೋಣ ಅಂತಿದ್ದೆ. ಬೈಕಿಗೆ ಅಮೌಂಟು ಕೂಡ ಸ್ವಲ್ಪ ಜಾಸ್ತಿನೇ ಬೇಕು. ತೊಗೊಂಡ್ರೆ ಒಳ್ಳೇದು ತಗೊಳ್ಳೋಣ ಅಂತಿದ್ದೆ. ಲಾಸ್ಟ್ ಮೂಮೆಂಟಿಗೆ ನಾನು TVS ಜುಪಿಟರ್ 125cc ಅಂತ ಹೇಳಿಬಿಟ್ಟು ಫೈನಲ್ ಮಾಡಿದ್ದೆ. ಆಮೇಲೆ ಚೇಂಜ್ ಆಯಿತು, ಬರ್ಗ್ಮ್ಯಾನ್ ತೊಗೊಳ್ಳೋಣ ಅಂಥೇಳಿ ಫಿಕ್ಸ್ ಆಗಿದ್ದೆ. ಆಮೇಲೆ ಅದೇ ನಮ್ಮ ಸ್ನೇಹಿತರು ಹೇಳಿದ್ರು ಅಂಥೇಳಿ ಸೈಲೆಂಟ್ ಆಗಿದ್ದೀನಿ. ಅದಕ್ಕೆ ಬರ್ತಡೆಗೆ ಗಾಡಿ ತೊಗೊತಾ ಇಲ್ಲ, ಇಲ್ಲಾಂದ್ರೆ ತೊಗೊತಾ ಇದ್ದೆ. ಈ ಸಲ ಬರ್ತಡೇ ಫೋನೇ ತೊಗೋಬೇಕು. ನಾನು ಫೋನ್ ಅಂತಂದರೆ ತುಂಬ ಇಷ್ಟ ನೋಡಿ. ಫೋನ್ ಆದರೆ ಯಾವಾಗಲೂ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ. ಫೋನ್ ಅಂತಂದರೆ ತುಂಬ ಇಷ್ಟ. ನಾನು ಫೋಟೋಗ್ರಫಿ ಆಗಿರ್ಬೋದು, ವಿಡಿಯೋಗ್ರಫಿ ಸಿಕ್ಕಾಪಟ್ಟೆ ಇಷ್ಟ. ಕೆಲವೊಂದಿಷ್ಟು ಎಲ್ಲ ನಾನು ವಿಡಿಯೋಸ್ ಶಾರ್ಟ್ ಎಲ್ಲ ತೆಕ್ಕೊಂಡಿರ್ತೀನಿ, ಬಟ್ ಹಾಕಲ್ಲ ಅಷ್ಟೇ. ನನ್ನ ಮೆಮೊರಿಗೋಸ್ಕರ ಗೂಗಲ್ ಫೋಟೋಸಲ್ಲೂ ಸೇವ್ ಮಾಡಿ ಇಡ್ತೀನಿ ನಾನು ತೆಗೆದಿರುವಂಥ ಇದು. ಬಟ್ ಎಲ್ಲ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಬರ್ಯಾ ಒಳ್ಳೆ ವ್ಯೂಸ್ ಬರುತ್ತೆ ಹಂಗೆ ಹಿಂಗೆ ಅಂಥೇಳಿ. ಬಟ್ ನನಗೆ ಅದನ್ನು ಯೂಸ್ ಮಾಡೋಕ್ಕೆ ಬರೋಲ್ಲ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಬರೀ ನಾನು ವಿಡಿಯೋ ಅಷ್ಟೇ ಶೇರ್ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ಮತ್ತೇನು ಮಾಡಲ್ಲ. ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಬರೀ ನಾನು ವಿಡಿಯೋಸನ್ನು ಶೇರ್ ಮಾಡೋದಕ್ಕೆ ಅಷ್ಟೇ ಯೂಸ್ ಮಾಡ್ತೀನಿ, ಬಿಟ್ಟರೆ ಮತ್ತೇನಕ್ಕೂ ಉಪಯೋಗಿಸಲ್ಲ. ವಾಟ್ಸಪ್ ಕೂಡ ತುಂಬ ಕಡಿಮೆನೇ. ಎಲ್ಲಾದರೂ ಒಂದು ಒಳ್ಳೊಳ್ಳೆ ಫೋಟೋಸು, ಒಳ್ಳೊಳ್ಳೆ ಮೂಡ್ ಇದ್ದವಾಗ ವೀಡಿಯೋಸ್ಗಳನ್ನು, ಫೋಟೋಸನ್ನು ಶೇರ್ ಮಾಡ್ತೇನೆ ಅಷ್ಟೇ, ಬಿಟ್ಟರೆ ವಾಟ್ಸಪ್ಪು ಯೂಸ್ ಮಾಡೋದು ತುಂಬಾ ಕಡಿಮೆ. ನಾನು ಯೂಸ್ ಮಾಡೋದು ಒಂದೇ ಯೂಟ್ಯೂಬ್ ಒಂದೇ ತುಂಬ ಜಾಸ್ತಿ ಯೂಸ್ ಮಾಡೋದಂತಂದರೆ. ನನಗೆ ತುಂಬ ಇಷ್ಟ ಆಗಿದ್ದಂತಂದರೆ ಯೂಟ್ಯೂಬ್ ಒಂದೇ. ಅದು ಬಿಟ್ಟರೆ ಏನಾದರೂ ಮೂವಿ ನೋಡ್ತಾ ಇರ್ತೀನಿ. ಫಿಲ್ಮ್ ನೋಡೋದು ಹುಚ್ಚು ಜಾಸ್ತಿ. ಮೊಬೈಲ್ನಲ್ಲೇ
ಥಿಯೇಟ್ರಿಗೆಲ್ಲ ಹೋಗೋದು ಸ್ವಲ್ಪ ಕಡಿಮೆನೇ. ಮೊಬೈಲ್ನಲ್ಲೇ ಮೂವೀಸು, ಆಮೇಲೆ ಈ ಸ್ಟೋರೀಸು ಇದನ್ನೆಲ್ಲ ನೋಡ್ತಾ ಇರ್ತೀನಿ. ಇವಾಗ ನಮ್ಮ ಮನೆ ಹತ್ರನೇ ಇದ್ದೀನಿ. ಬನ್ನಿ, ಶಾಂತಿನಿಕೇತನ್ ಲೇಔಟ್ ನಾನು ಇರೋದು ಇವಾಗ 3rd ಮೇನ್. ಇಲ್ಲಿಗೆಲ್ಲ ಬಂದ್ಬಿಟ್ಟಿರೋ ಮತ್ತು ನಮ್ಮನ್ನು ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿರಲ್ಲ, ನಾನು ರೂಮಲ್ಲಿ ಇರ್ತೀನಿ. ಓಕೆ, ಮನೆ ಹತ್ರ ಬಂದೆ. ಗಾಡಿನ ಒಳಗಡೆ ಹಾಕೋಣ. ನೋಡಿ, ನಾವು ಬರ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಆಯಿತಾ. ನಾನು ಫೋನು ಮಾಡಿಲ್ಲ. ಅವನಿಗೆ ನನ್ನ ಗಾಡಿ ಸೌಂಡ್ ನೋಡಿ ಕಂಡುಹಿಡಿದ್ಬಿಟ್ಟ. ನೋಡಿ, ಹಾಯ್ ತಗೊಂಡ ನೋಡಿ, ನನ್ನ ಗಾಡಿ ಸೌಂಡ್ ನೋಡೇ ಕಂಡುಹಿಡಿದು ಹೊರಗಡೆ ಬಂದ. ಬನ್ನಿ, ಕೊಟ್ಬಿಟ್ಟು ಒಂದು ಟೀ ಹಾಕ್ಕೊಂಡು ಹಾಗೆ ಮನೆಗೆ ಬರೋಣ. ಇಲ್ಲೊಂದು ಡಾಗಿ ಇದೆ. ನಾವೆಲ್ಲ ಬಂದರೆ ಏನು ಮಾಡಲ್ಲ, ಹಸುರು ಬಂದ್ರೆ ಮಾತ್ರ ಅಷ್ಟೇ. ಸ್ನೇಹಿತರೆ, ಸಣ್ಣ ಕೆಲಸ ಇದೆ, ಮುಗಿಸ್ಕೊಂಡು ನಾನು ಆಮೇಲೆ ಸಿಗ್ತೀನಿ. ಓಕೆನಾ? ಸಿಗ್ತೀನಿ ಆಮೇಲೆ. ಹೋಗಿದ್ದ ಕೆಲಸ ಆಯಿತು. ಬನ್ನಿ ಹೊರಡೋಣ. ಬಾಯ್ ಮಗ, ಸಿ ಯು. ಹೌದು, ಆನ್ ಇದ್ದ. ಕ್ಯಾಮ್ರಾ ಆನ್ ಆಗಿದೆಯಲ್ಲ ಅಂತ ಕೇಳ್ತಾನೆ. ಹಾಂ, ವ್ಲಾಗ್ ಮಾಡ್ತಾಯಿದ್ದೆ ಮಗ. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್. ಬರ್ತಡೇ ಬತ್ತೆ. ಓಕೆ ಓಕೆ, ಬಾಯ್. ಹಾಂ ಹಾಂ, ಪೆಟ್ರೋಲ್ ಇದ್ದು ಮಗ. ಹಾಂ, ಬತ್ತೆ. ಹಾಂ ಹಾಂ, ಬಾಯ್. ಎಲ್ಲ ವಿಚಾರಿಸ್ಕೊಂತಾನೆ, ಗಾಡಿಯಲ್ಲಿ ಪೆಟ್ರೋಲ್ ಇದೆಯಾ, ಗಾಡಿ ನಿಧಾನ ಓಡಿಸು, ಎಲ್ಲ ಪ್ರತಿಯೊಂದು ಹೇಳ್ತಾನೆ. ಸ್ನೇಹಿತರೆ, ಮನೆಗೆ ಬಂದರೆ ಹೋಗೋಕ್ಕೆ ಮನಸ್ಸಾಗಲ್ಲ. ತುಂಬ ಬೇಜಾರಾಗುತ್ತೆ. ತುಂಬ ಮಿಸ್ ಮಾಡ್ಕೊತಾನೆ ಅವನು ಅಷ್ಟೇ, ತುಂಬ ಮಿಸ್ ಮಾಡ್ಕೊತಾನೆ ಪಾಪ. ನಾನು ಪ್ರತಿ ಸಲ ನಾನು ಮನೆಯಿಂದೆಲ್ಲ ಹೊರಟ್ರೆ ಅವ್ನು ನಿಂತ್ಕೊತಾನೆ ಮೇಲ್ಗಡೆ. ನಾನು ಹೋಗೋ ತನಕ ಅಲ್ಲೇ ನಿಂತ್ಕೊತಾನೆ ಪಾಪ. ಏನು ಮಾಡೋಣ, ಬನ್ನಿ ಲೆಟ್ಸ್ ಗೋ. ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಒಂದು ಸೆಕೆಂಡು ತವಾ ಪಲಾವ್ ಮಾಡಿದ್ಲು ತಂಗಿ. ತವಾ ಪಲಾವ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು, ನಮ್ಮ ತಂಗಿ ಎಲ್ಲದೂ ಸಕ್ಕತ್ತಾಗಿ ಮಾಡ್ತಾಳೆ. ಅಡುಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾಳೆ. ಸೊ ತುಂಬ ಇಷ್ಟ ನನಗೆ. ತವಾ ಪಲಾವ್ ಮಾಡಿದ್ದೀನಿ, ತಿನ್ಕೊಂಡು ಹೋಗಿ ಅಂತಂದರು. ತಿನ್ಕೊಂಡು ಒಳ್ಳೆ ಕಾಫಿ ಮಾಡಿಕೊಟ್ರು. ಕಾಫಿನ ಕುಡ್ಕೊಂಡು ಸ್ವಲ್ಪ ಚಕ್ಲಿನೂ ಮಾಡಿದರು. ಚಕ್ಲಿನೂ ತಿನ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಟ್ಯಾಂಕ್ ಫುಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸಮಯ 6:15 6:15. ಬನ್ನಿ ಲೆಟ್ಸ್ ಗೋ. ಕತ್ಲೆ ಆಗೋದ್ರೊಳಗಡೆ ಹೋಗ್ಬಿಡೋಣ. ಇದು ಗೋಪ್ರೋ ಕಣ್ರಿ. 6:30 ನಂತರ ವ್ಲಾಗ್ ಮಾಡಿದ್ರೆ ಏನು ಕಾಣಿಸಲ್ಲ, ಫುಲ್ ಕತ್ಲಾಗ್ಬಿಡುತ್ತೆ. ಬನ್ನಿ. ಇನ್ನು ಮುಂದೆ ನಮ್ಮ ಮೋಟೋ ವ್ಲಾಗ್ ಎಲ್ಲ ಗೋಪ್ರೋ ಕ್ಯಾಮ್ರದಲ್ಲೇ ರೆಕಾರ್ಡ್ ಆಗೋದು. ಗೋಪ್ರೋ ಬಿಟ್ಟರೆ ಮತ್ತು ಯಾವ ಕ್ಯಾಮ್ರಾನೂ ಇಲ್ಲ ನನ್ನ ಹತ್ರ, ಇರೋದಿತ್ತು ಒಂದೇ. ಓಕೆನಾ? ಯಾರಿಗಾರ ಡೌಟು ಇನ್ನು ಮುಂದೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನನ್ನ ಗೋಪ್ರೋದಲ್ಲೇ ರೆಕಾರ್ಡ್ ಆಗೋದು ಎಲ್ಲ ವ್ಲಾಗ್ಸ್ಗಳು, ಎಲ್ಲದು ಲೈಫ್ ಸ್ಟೈಲ್ ವ್ಲಾಗು. ಕೆಲವೊಂದು ಸಲ ನಾನು ಮೊಬೈಲಲ್ಲಿ ಶೂಟ್ ಹಾಕ್ಕೊತೀನಿ. ಓಕೆ ಬನ್ನಿ. ಫುಲ್ ಟ್ರಾಫಿಕ್ ಇದೆ. ಬ್ಯಾಟ್ರಿ ಪರ್ಸೆಂಟ್ ಎಷ್ಟಿದೆ ನೋಡೋಣ. ಪರವಾಗಿಲ್ಲ, ಇದೆ ಒಂದು ರೇಂಜಿಗೆ. ನಾನು ಗೋಪುರದಲ್ಲಿ ಹೀರೋ 9 ಬ್ಲ್ಯಾಕಲ್ಲಿ ಡ್ಯುಯಲ್ ಸ್ಕ್ರೀನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ
ಗೊತ್ತಾಗುತ್ತೆ. ಬ್ಯಾಟ್ರಿ ಇದೆಯಾ ಅಲ್ವಾ, ಮೆಮೊರಿ ಫುಲ್ ಆಯ್ತಾ ಇಲ್ವಾ ಎಲ್ಲ ಕ್ಲೀನಾಗಿ ತೋರಿಸುತ್ತೆ. ಎಷ್ಟು ಪರ್ಸೆಂಟ್ ಬ್ಯಾಟ್ರಿ ಇದೆ ಅಂತ ಕಾಣಲ್ಲ, ತುಂಬ ಚಿಕ್ಕ ಸ್ಕ್ರೀನ್ ಅಲ್ವಾ. ಸೊ ಹಾಗಾಗಿ ನಮ್ಮ ಎದುರುಗಡೆ BMW ಕಾರ್ ಹೋಗ್ತಾ ಇದೆ, X3 ಸಕ್ಕತ್ತಾಗಿದೆ. ಅಣ್ಣ ಬನ್ನಿ ಲೆಟ್ಸ್ ಗೋ. ಸಿಕ್ಕಾಬಿಟ್ಟೆ ಸೆಕೆ. ಏನಪ್ಪ ಮೊದಲೆಲ್ಲ ಒಳ್ಳೆ ಗಾಳಿ ಬರ್ತಾಯಿತ್ತು, ಇವಾಗ ಗಾಳಿನ ಬರ್ತಾಯಿಲ್ಲ ಹೆಲ್ಮೆಟ್ ಒಳಗಡೆ. ಮೊದಲು ಸ್ವಲ್ಪನೂ ಸೆಕೆ ಆಗ್ತಾ ಇರಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಟೆಂಪ್ರೇಚರು ಇನ್ನೂ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ನನ್ನ GoPro ಬ್ಯಾಟ್ರಿ ಬೂಸ್ಟ್ ಆಗಿರೋದು. ಟೆಲ್ಸಿನವ್ರದ್ದು ಹಾಕ್ಕೊಂಡಿದ್ನಲ್ಲ, ಫುಲ್ ಹೀಟಾಗಿ ಒಂದು 40 ನಿಮಿಷನೂ ರೆಕಾರ್ಡ್ ಆಗಿರ್ಬೋದು ವಿಡಿಯೋ. ಅದರಲ್ಲಿ ಫುಲ್ ಹೀಟ್ ಆಗಿಬಿಟ್ಟು ಬ್ಯಾಟ್ರಿ ಫುಲ್ಲು ಹೊಟ್ಟ ಬಂದ್ಬಿಟ್ಟಿತ್ತು. ನೋಡಿದ್ರಲ್ಲ ವಿಡಿಯೋದಲ್ಲಿ ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ. ಈ ವಾತಾವರಣಕ್ಕೆ ಹಿಂಗಾಗಿರೋದಂತ ಅನಿಸುತ್ತೆ. ನಾನು ಲಾಂಗ್ ರೈಡೆಲ್ಲ ಮಾಡಿದ್ದೀನಿ ಈ ಹೆಲ್ಮೆಟಲ್ಲಿ, ಬಟ್ ಸಾಯ್ತಾರೆ. ನೋಡ್ತಾ ಇದ್ರೆ ಹಂಗೆ ಹೇಳಿತಾನಪ್ಪ. ಏನೋ ಹೇಳ್ತಾ ಇದ್ದೆ ಮರ್ತೋಯ್ತು. ಸ್ನೇಹಿತರೆ, ಈ ನನ್ನ ಹೊಸ ಹೆಲ್ಮೆಟಲ್ಲಿ ವೆಗಾಸ್ ಆ್ಯಪ್ ಹೆಲ್ಮೆಟಲ್ಲಿ ಲಾಂಗ್ ರೈಡೆಲ್ಲ ಮಾಡಿದ್ದೀನಿ, ಬಟ್ ಯಾವತ್ತೂ ಇಷ್ಟೊಂದೆಲ್ಲ ಸೆಕೆ ಆಗಿರಲಿಲ್ಲ ಆಯಿತಾ. ಏರ್ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ ಅಂತಲೇ ತೊಗೊಂಡಿರೋದು. ಬಟ್ ಈ ನಡುವೆ ಒಳಗಡೆ ಏರ್ ವೆಂಟಿಲೇಷನ್ ಇದ್ದರೂ ಕೂಡ ತುಂಬ ಸೆಕೆ ಆಗ್ತಾಯಿದೆ, ಒಳಗಡೆ ಗಾಳಿನೇ ಬರ್ತಾಯಿಲ್ಲ. ಅದು ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ. ಮನೆಗೆ ಹೋಗ್ಬಿಟ್ಟು ಒಂದು ಸಲ ಕ್ಲೀನಾಗಿ ನೋಡಬೇಕು, ಹೆಲ್ಮೆಟನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿ ನೋಡಬೇಕು. ಹೆಲ್ಮೆಟ್ ಕ್ಲೀನ್ ಮಾಡಿದೆ ತುಂಬ ದಿನ ಆಯಿತು. ಎಲ್ಲಿ ಏನಾದರೂ ಡಸ್ಟ್ ಗಿಸ್ಟ್ ಕಟ್ಕೊಂಡ್ಬಿಟ್ಟಿದೆಯೋ ಏನೋ ಅಂತ ಗೊತ್ತಿಲ್ಲ, ನೋಡಬೇಕು. ಏರ್ ವೆಂಟಿಲೇಷನ್ಗೆ ಏನಾದರೂ ಜಿಗಾಡ್ ಮಾಡಬೇಕು. ಇಲ್ಲಿ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ವೇಸ್ಟು ಮತ್ತು ಬ್ಯಾಟ್ರಿ ವೇಸ್ಟು. ಸ್ವಲ್ಪ ಮುಂದೆ ಹೋದ್ಮೇಲೆ ಸಿಗ್ತೀನಿ. ಸಿಗ್ನಲ್ ಬಿಡುತ್ತೆ ಪುಣ್ಯ. ಅಯ್ಯಯ್ಯಯ್ಯಯ್ಯ, ನೋಡಿ ಗಾಯ್ಸ್, ರೋಡ್ ನೋಡಿ ಬೆಂಗಳೂರು ನೋಡಿ. ಹಳ್ಳಿ ಕಡೆನಾದರೂ ಸ್ವಲ್ಪನಾದರೂ ಬೆಟರ್ ಇರುತ್ತೆ ರೋಡು. ಇದು ಸಿಟಿ, ರಾಜಧಾನಿ. ನೋಡಿ ಹೆಂಗಿದೆ ರೋಡ್. ಮಳೆಗಾಲದಲ್ಲಿ ರೋಡ್ಗಳು ಹೆಂಗಿರುತ್ತೆ ನೋಡಿ, ಹಂಗಿದೆ ರೋಡಿಗೆ. ಈ ಥರ ಬಿಸಿಲಲ್ಲೂ ರೋಡು ಮಳೆಗಾಲದಲ್ಲಿ ಯಾವ ಥರ ತೇವೆ ಇರುತ್ತೆ ನೋಡಿ, ಹಂಗಾಗಿದೆ. ಅಪ್ಪ ಅಂತ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಗೈಸ್. ಏನಕ್ಕೆ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಮೂಡ್ ಇಲ್ಲ, ಆದರೂ ಕೂಡ ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಒಳ್ಳೆ ಓಡ್ತಾ ಇದೆ ವಿಡಿಯೋಸು, ನೀವೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಿ, ಹಾಗಾಗಿ ವ್ಲಾಗ್ಸ್ಗಳನ್ನು ಮಾಡ್ತಾಯಿದ್ದೀನಿ. ಗಾಡಿ ಕೂಡ ತುಂಬ ಚೆನ್ನಾಗಾಗಿದೆ, ಇವಾಗ ಸಖತ್ತಾಗುತ್ತೆ ಓಡ್ಸೋಕ್ಕೆ. ನನಗೆ ಈ ಗಾಡಿ ತುಂಬ ಇಷ್ಟ ಗೈಸ್. ಎಷ್ಟೆಷ್ಟೆಲ್ಲ ಲಾಂಗ್ ರೈಡ್ ಮಾಡಿದ್ದೀನಿ ಇದರಲ್ಲಿ. ನಮ್ಮೂರಿಂದ ಕಾರವಾರ, ಗೋವಾ ಎಲ್ಲ ರೈಡ್ ಮಾಡಿದ್ದೀನಿ ಗೈಸ್. ಈ ಚಿಕ್ಕ ಗಾಡಿಯಲ್ಲಿ ಹೋಂಡಾ ಡಿಯೋದಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಬೆನ್ನು ನೋವು ಆಗಿರ್ಬೋದು, ಕತ್ತು ನೋವು ಆಗುತ್ತೆ. ಬಟ್ ನನ್ನ ಹಳೆ ಹೆಲ್ಮೆಟ್ ಸೆಟಪ್ ಇತ್ತಲ್ಲ, ಈ ನನ್ನ ಕ್ಯಾಮ್ರಾ ಸೆಟಪ್ ಚೆನ್ನಾಗಿರಲಿಲ್ಲ ಮೊದಲು. ಇವಾಗ ಹೊಸ ಹೆಲ್ಮೆಟ್ ತಗೊಂಡ್ಮೇಲೆ ಚೆನ್ನಾಗಿದೆ. ಬಟ್ ತುಂಬ ದೂರ ಎಲ್ಲ ರೈಡ್ ಮಾಡಿದ್ದೆ, ಯಾವುದೇ ಥರ ಸ್ಟ್ರೆಸ್ಗಳು ಇರಲಿಲ್ಲ. ತುಂಬ ಕಂಫರ್ಟೇಬಲ್ ಆಗಿ ನನಗೇನೋ ಗೊತ್ತಿಲ್ಲ, ನನಗೆ ಈ ಗಾಡಿ ಬಿಟ್ಟರೆ ಮತ್ತು ಬೇರೆ ಯಾವ ಗಾಡಿನೂ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ. ಸಸ್ಪೆನ್ಷನ್ ಒಂದು ಹಾರ್ಡಿದೆ ಬಿಟ್ಟರೆ ಅದು ಒಂದೇ ವೀಕ್ನೆಸ್ ಪಾಯಿಂಟ್. ಸಸ್ಪೆನ್ಷನ್ನು, ಬ್ರೇಕು. ಮೊದಲು ಬ್ರೇಕ್ ಸಮಸ್ಯೆ ಇತ್ತು, ಇವಾಗ ಬ್ರೇಕ್ ಸಮಸ್ಯೆ ಇಲ್ಲ. ಅದೆರಡೇ ಸಮಸ್ಯೆ ಈ ಗಾಡೀಲಿ, ಡಿಯೋದಲ್ಲಿ. ಅದು ಬಿಟ್ಟರೆ ಒಳ್ಳೆ ಮೈಲೇಜು, ಒಳ್ಳೆ ಪಿಕಪ್ಪು, ಒಳ್ಳೆ ಲುಕ್ಕು. ಏನು ಕೇಳಿದ್ರೆ ಯಾವುದು ಕಡಿಮೆನೇ ಇಲ್ಲ. ಅದೊಂದು ಮೈನಸ್ ಪಾಯಿಂಟ್ ಬಿಟ್ಟರೆ ಸಸ್ಪೆನ್ಷನ್.
ನಂಗೆ ಸಖತ್ ಕಂಫರ್ಟಬಲ್. ಮತ್ತು ಇದರಲ್ಲಿ ಬರೋ ಕಾನ್ಫಿಡೆನ್ಸ್ ಮತ್ತು ನನ್ನ ಹತ್ರ ಇನ್ನೊಂದು ಗಾಡಿ ಇದೆ ಆಯಿತಾ, ಆ್ಯಕ್ಟಿವಾ ಮನೇಲಿದೆ, ನಮ್ಮ ತಂದೆ ಓಡಿಸ್ತಾರೆ. ಆ ಗಾಡಿ ಕೂಡ ಇಷ್ಟೊಂದು ಕಾನ್ಫಿಡೆನ್ಸ್ ಬರೋಲ್ಲ. ನುಗ್ಗಕ್ಕಾಗಿರಲಿ, ಮಲಗ್ಸೋಕ್ಕೆ ಅಂತಂದರೆ ಈ ಕರ್ವಿಂಗಲ್ಲೆಲ್ಲ ಬೆಂಡ್ ಮಾಡ್ಕೊಂಡು ಹೊಡಿತೇವಲ್ಲ ಹಾಗೆ ಕರ್ವಿಂಗಲ್ಲಿ ಮಲಗ್ಸೋಕ್ಕೆ ಇದಕ್ಕೆಲ್ಲ ಕಾನ್ಫಿಡೆನ್ಸ್ ಬರೋದೇ ಇಲ್ಲ ನನಗೆ ಬೇರೆ ಗಾಡಿಗಳಲ್ಲಿ. ಈ ಗಾಡಿ ಕೊಡೋ ಕಾನ್ಫಿಡೆನ್ಸ್ ಮತ್ತು ಯಾವ ಗಾಡಿನೂ ನನಗೆ ಇನ್ನೂವರೆಗೂ ಕೊಟ್ಟಿಲ್ಲ. ನೋಡಬೇಕು ಇನ್ನು ಮುಂದಿನ ಗಾಡಿಗಳು ಯಾವ್ದಾರು ತೊಗೊಂಡ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸಖತ್ ಇಷ್ಟ ನನಗೆ ಈ ಗಾಡಿ. ಬಟ್ ಏನು ಮಾಡೋದು, ಬೆಂಗಳೂರಿನಲ್ಲಿ ಪಾರ್ಕಿಂಗ್ಗಳ ಸಮಸ್ಯೆಗಳು, ಸರಿಯಾಗಿ ನಿಲ್ಸೋಕ್ಕೆ ವ್ಯವಸ್ಥೆ ಇರೋಲ್ಲ. ನಮಗೆ ವ್ಯವಸ್ಥೆಗಳೆಲ್ಲ ಇದೆ, ಬಟ್ ಮೂಷಿಕ ವಾಹನನ ಕಾಟಗಳು ಜಾಸ್ತಿ. ಏನು ಮಾಡೋದು, ಬೈಕಿಗೆಲ್ಲ ಇಲಿಗಳು ಕಾಟ ತಪ್ಸೋಕ್ಕೆ ಕಷ್ಟನೇ, ಏನು ಮಾಡೋಕ್ಕಾಗಲ್ಲ. ಅವಾಗ ವಾರಕ್ಕೆ ಒಂದು 2-3 ಸಲ ತೊಳಿತಿದ್ದೆ. ನಮ್ಮ ಬೈಕ್ ಸರ್ವಿಸ್ ಮಾಡೋರು ಹೇಳಿದ್ರು ಪದೇ ತೊಳಿಬೇಡಿ ಅಂತ, ಅದಕ್ಕೆ ಇವಾಗ ತೊಳಿತಾ ಇಲ್ಲ. ಇವಾಗ ಹೋದ ತಕ್ಷಣ ಕ್ಲೀನಾಗಿ ಗಾಡಿ ಸುಮ್ಮನೆ ಬಟ್ಟೆಲಿ ಒರೆಸ್ಬಿಟ್ಟು ಮುಚ್ಚಿಟ್ಬಿಡ್ತೇನೆ ಕವರ್ ಹಾಕಿ. ಮೊದಲೆಲ್ಲ ಕವರ್ ಹಾಕ್ತಾ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಶೇಡ್ ಆಗಿರೋದು. ಇದ್ರದ್ದು ಸ್ಟ್ರೆಂತ್ ಕಳ್ಕೊಂಡಿದೆ, ಪ್ಲಾಸ್ಟಿಕ್ಕಿಂದು ಫೈಬರ್. ಮುಂಗಡೆ ನನ್ನ ಗಾಡಿ ಡ್ಯಾಶ್ ಏನು ನೋಡ್ತಾ ಇದ್ರೆ ಇದ್ರ ಸ್ಟ್ರೆಂತ್ ಕಳ್ಕೊಂಡಿದೆ, ಫುಲ್ ರಫ್ ಆಗಿಬಿಟ್ಟಿದೆ. ಚಾವಿ ತೊಗೊಂಡು ಹಿಂಗೆ ಮಾಡಿಬಿಟ್ರೆ ವೈಟ್ ಗೆರೆ ಬೀಳುತ್ತೆ. ಬಿಸಿಲಲ್ಲಿ ನಿಲ್ಲಿಸಿ ಎಲ್ಲ ವೈಟ್ ಕಲರ್ ಶೇಡ್ ಆಗಿಬಿಟ್ಟಿದೆ. ಹಂಗಾದರೆ ಸ್ವಲ್ಪ ದಿನಕ್ಕೆ ಈ ಪ್ಲಾಸ್ಟಿಕ್ಕೆಲ್ಲ ಸ್ವಲ್ಪ ಹೊಡೆತ ಬಿದ್ರೂ ಪುಡಿ ಆಗಿಬಿಡುತ್ತೆ. ಇವಾಗ ಸದ್ಯಕ್ಕೆ ಒಂದು ಗಾಡಿ ಕವರ್ ಬೇಕು ಅಂತ ಹೇಳಿ ತರಿಸ್ಕೊಂಡೆ. ಬನ್ನಿ. ಓಕೆ ಗಾಯ್ಸ್, ಇವತ್ತಿನ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ನಮಗೆ ಇದೇ ಥರ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾರೆ. ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನು ಮಾಡೋಣಂತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಗಾಡಿನ ಕ್ಲೀನಾಗಿ ಪಾರ್ಕ್ ಮಾಡಿದ್ದೀನಿ. ಕ್ಲೀನಾಗಿ ಗಾಡಿನ ನಿಲ್ಲಿಸ್ಬಿಟ್ಟು ಗಾಡಿ ಕವರ್ ಹಾಕಿಬಿಟ್ಟು ನಿಲ್ಲಿಸ್ಬೇಕು. ನೋಡಿ ನನ್ನ ಗಾಡಿ ಹೆಡ್ಲೈಟ್ ಎಷ್ಟು ಚೆನ್ನಾಗಿದೆ, ಫೋಕಸ್. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.